ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ಚುನಾವಣೆಯ ಕಾವು ಈಗಿನಿಂದಲೇ ಏರತೊಡಗಿದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮಹತ್ವದ ಬದಲಾವಣೆಗೆ ಈಗ ವೇದಿಕೆ ಸಿದ್ಧವಾಗ್ತಿದೆ. ಬಿಜೆಪಿ ಜೊತೆ ಮೈತ್ರಿ ಇದ್ರೂ ಕೂಡ ಜಿಬಿಎ ಅಖಾಡದಲ್ಲಿ ಜೆಡಿಎಸ್ ಮಾತ್ರ ಏಕಾಂಗಿ ಪಯಣಕ್ಕೆ ಈಗ ಸಜ್ಜಾಗಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಮೈತ್ರಿ ಮುನಿಸು ಮತ್ತು ಏಕಾಂಗಿ ಸ್ಪರ್ಧೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ರು ಜಿಬಿಎ ಚುನಾವಣೆಯಲ್ಲಿ ಮಾತ್ರ ದೋಸ್ತಿ ಅಷ್ಟು ಸುಲಭವಾಗಿ ಕಾಣ್ತಿಲ್ಲ. ಒಟ್ಟು ಸ್ಥಾನಗಳಲ್ಲಿ 50% ಕ್ಷೇತ್ರಗಳನ್ನ ಜೆಡಿಎಸ್ ಕೇಳ್ತಿದೆ. ಆದರೆ ಇದಕ್ಕೆ ಬಿಜೆಪಿ ಒಪ್ಪುತ್ತಿಲ್ಲ. ಹೀಗಾಗಿ ಯಾರಿಗೂ ಕಾಯದೆ ಏಕಾಂಗಿಯಾಗಿ ಸ್ಪರ್ಧಿಸಲು ಜೆಡಿಎಸ್ ಗಂಭೀರ ಚಿಂತನೆ ನಡೆಸಿದೆ. ಚುನಾವಣೆ ವೇಳೆ ಸ್ವತಂತ್ರವಾಗಿ ಸ್ಪರ್ಧಿಸಿ ಗೆದ್ದ ಬಳಿಕ ಬಿಜೆಪಿಗೆ ಬೆಂಬಲ ನೀಡುವ ವಿಶಿಷ್ಟ ತಂತ್ರಗಾರಿಕೆಯನ್ನ ದಳಪತಿಗಳು ರೂಪಿಸಿದ್ದಾರೆ. ಚುನಾವಣಾ ರಣಕಹಳೆ ಹೆಚ್ಚಿಸಲು ಜೆಡಿಎಸ್ ಇದೇ ತಿಂಗಳ 11ರಂದು ಕೊಮ್ಮಘಟ್ಟದ ನೈಸ್ ಮೈದಾನದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ. ಸ್ವತಃ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನೇತೃತ್ವದಲ್ಲಿ ಈ ಸಮಾವೇಶ ನಡೆಯಲಿದ್ದು, ಏಕಾಂಗಿಯಾಗಿ ಜಿಬಿಎ ಅಖಾಡಕ್ಕಿಳಿಯುವ ಬಗ್ಗೆ ಈ ಸಮಾವೇಶದಲ್ಲೇ ಘೋಷಣೆಯಾಗುವ ಸಾಧ್ಯತೆ ಇದೆ. ಈ ಬಾರಿಯ ಜಿಬಿಎ ಚುನಾವಣೆಯಲ್ಲಿ ಜೆಡಿಎಸ್ ದೊಡ್ಡ ಅಸ್ತ್ರವೊಂದನ್ನು ಪ್ರಯೋಗಿಸುತ್ತಿದೆ. ಅದುವೇ ಮಹಿಳಾ ಪ್ರಾತಿನಿಧ್ಯ. ಒಟ್ಟು 369 ಸ್ಥಾನಗಳ ಪೈಕಿ ಹೆಚ್ಚಿನ ಅವಕಾಶಗಳನ್ನ ಮಹಿಳೆಯರಿಗೆ ನೀಡಲು ಪಕ್ಷ ನಿರ್ಧರಿಸಿದೆ. ಮಹಿಳಾ ಮತದಾರರನ್ನ ಸೆಳೆಯುವ ಮೂಲಕ ಹೆಚ್ಚಿನ ಸ್ಥಾನ ಗೆಲ್ಲೋದು ಕುಮಾರಣ್ಣನ ಲೆಕ್ಕಾಚಾರ. ಪ್ರಾದೇಶಿಕ ಪಕ್ಷವಾಗಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡುವ ಮೂಲಕ ಮತದಾರರ ಮನ ಗೆಲ್ಲಲು ದಳಪತಿಗಳು ಸಜ್ಜಾಗಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.